ಗೋವಾ ಕಾರವಾರ ಮಾರ್ಗದಲ್ಲಿ ಓವರ್ಲೋಡ್ ಜಲ್ಲಿಕಲ್ಲು ಟಿಪ್ಪರ್ಗಳ ಅಬ್ಬರದಿಂದ ದಿನನಿತ್ಯ ಇಲ್ಲಿ ಓಡಾಡೋ ಸ್ಥಳೀಯರು ಹೈರಾಣಾಗಿದ್ದಾರೆ. ಪ್ರತಿದಿನ 120ಕ್ಕೂ ಹೆಚ್ಚು ಟಿಪ್ಪರ್ ಸಂಚಾರದಿಂದಾಗಿ ಅಕ್ಕಪಕ್ಕದ ಶಾಲಾ ವಿದ್ಯಾರ್ಥಿಗಳು ಜೀವ ಕೈಯಲ್ಲಿ ಹಿಡಿದು ಓಡಾಡಬೇಕಾಗಿದೆ. ಈ ರಸ್ತೆಗೆ ಸ್ಪೀಡ್ ಲಿಮಿಟ್ ಇಲ್ಲ, ಸ್ಪೀಡ್ ಬೋರ್ಡ್ ಇಲ್ಲ. ಸ್ಪೀಡ್ ಲಿಮಿಟ್ ಅನ್ನು ಅಳವಡಿಸಿದರೆ ಮಕ್ಕಳಿಗೆ ಒಂದು ಸುರಕ್ಷತೆ ಆಗುತ್ತೆ. ಗೋವಾ ಕಾರವಾರ ಮಾರ್ಗದಲ್ಲಿ ಟಿಪ್ಪರ್ಗಳ ಕಾಟ, ಲಾರಿಗಳ ಓವರ್ಲೋಡ್, ರೂಲ್ಸ್ ಬ್ರೇಕ್ಗೆ ಜನ ತತ್ತರ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ರಾಮನಗರ ಪ್ರದೇಶದಿಂದ ಗೋವಾ ಹಾಗೂ ಕಾರವಾರ ಕಡೆಗೆ ನಿತ್ಯ ನೂರಾರು ಟಿಪ್ಪರ್ ಲಾರಿಗಳು ಓಡಾಡುತ್ತವೆ. ಇವು ನಿಯಮ ಮೀರಿ ನೂರಾರು ಟನ್ ಜಲ್ಲಿ ಮತ್ತು ಮರಳು ಸಾಗಿಸುತ್ತವೆ. ಕೈಗಾ ಯೋಜನೆ ಸೇರಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಗತ್ಯವಿರುವ ಜಲ್ಲಿಕಲ್ಲು ಸಾಗಣೆ ಹೆಸರಿನಲ್ಲಿ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ಸರಕು ತುಂಬಿಕೊಂಡೇ ರಸ್ತೆಗೆ ಇಳಿಯುತ್ತಿವೆ. ರಾಮನಗರ ಭಾಗದಿಂದ ಗೋವಾ ಕಡೆಗೆ ನಿತ್ಯ 40ಕ್ಕೂ ಹೆಚ್ಚು ಹಾಗೂ ಕಾರವಾರ ಕಡೆಗೆ 80ಕ್ಕೂ ಹೆಚ್ಚು ಟಿಪ್ಪರ್ಗಳು ಸಂಚರಿಸುತ್ತಿದ್ದು ಜನ ಹೈರಾಣಾಗಿ ಹೋಗಿದ್ದಾರೆ. ಅಲ್ಲದೆ ಟಿಪ್ಪರ್ಗಳ ಅತಿವೇಗ, ರಸ್ತೆ ಬದಿಯ ಅಂಗಡಿಗಳು, ಶಾಲಾ ಮಕ್ಕಳು ಪ್ರಾಣ ಕೈಯಲ್ಲಿಡಿದು ಓಡಾಡಬೇಕಾಗಿದೆ. ಸುಮಾರು 2.5ರಿಂದ 3 ಕಿಲೋಮೀಟರ್ ಮಕ್ಕಳು ಶಾಲೆಗೆ ಓಡಾಟ ಮಾಡ್ತಾರೆ. ಆದರೂ ಈ ರಸ್ತೆಗೆ ಸ್ಪೀಡ್ ಲಿಮಿಟ್ ಇಲ್ಲ, ಸ್ಪೀಡ್ ಬೋರ್ಡ್ ಇಲ್ಲ, ಯಾವುದೇ ಸೂಚನಾ ಫಲಕ ಇಲ್ಲ. ಆದಷ್ಟು ಬೇಗ ಅಧಿಕಾರಿಗಳು ಗಮನ ಹರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇನ್ನು 15 ದಿನದ ಹಿಂದಷ್ಟೇ ಜಗಲ್ಬೆಟ್ ಬಳಿ ಭೀಕರ ಅಪಘಾತ ಸಂಭವಿಸಿ ಒಬ್ಬರು ಮೃತಪಟ್ಟಿದ್ರು. ಈ ಘಟನೆ ಬಳಿಕ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ನಿರೀಕ್ಷೆ ಇತ್ತು. ಆದರೆ ಅಪಘಾತದ ಬಳಿಕವೂ ಓವರ್ಲೋಡ್ ಟಿಪ್ಪರ್ಗಳ ಸಂಚಾರ ಯಾವುದೇ ಅಡ್ಡಿ ಇಲ್ಲದೆ ಮುಂದುವರೆದಿದೆ. ಭಾರೀ ವಾಹನಗಳು, ಒಂದು 10 ಚಕ್ರದ ವಾಹನಗಳು ಅಥವಾ ಅದಕ್ಕಿಂತ ದೊಡ್ಡ ವಾಹನಗಳು, ಅವರಿಗೆ ಸ್ಪೀಡ್ ಬ್ರೇಕರ್ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಅಷ್ಟು ಸ್ಪೀಡಲ್ಲಿ ಅವ್ರು ಹೋಗ್ತಾರೆ. ಇದಕ್ಕೆ ತಕ್ಕಂಥ ಅಧಿಕಾರಿಗಳು ಇಲ್ಲಿ ಒಂದು ಒಳ್ಳೆ ಸ್ಪೀಡ್ ಬ್ರೇಕರನ್ನು ಮಾಡಿಸಿ ಅದಕ್ಕೆ ಒಂದು ಬಿಳಿ ಪಟ್ಟಿಯನ್ನು ಹೊಡೆದು ಮತ್ತು ಒಂದು ಸ್ಪೀಡ್ ಲಿಮಿಟನ್ನು ಅಳವಡಿಸಿದರೆ ಮಕ್ಕಳಿಗೆ ಒಂದು ಸುರಕ್ಷತೆ ಆಗುತ್ತೆ. ಅತಿಯಾದ ವೇಗದ ಚಾಲನೆಗೆ ಮೂಗುದಾರ ಹಾಕಬೇಕಿರುವ ಆರ್ಟಿಒದವರು ಕಣ್ಣು ಮುಚ್ಚಿ ಕುಳಿತುಕೊಂಡಿರೋದು ಇನ್ನಷ್ಟು ಅಪಘಾತಕ್ಕೆ ಆಹ್ವಾನಿಸುವಂತಿದೆ. ಕೂಡಲೇ ಕ್ರಮ ಕೈಗೊಳ್ಳಲು ಜನರು ಆಗ್ರಹಿಸಿದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಅದು ಬಯಲು ಸೀಮೆ ನಾಡು. ಎಲ್ಲಿ ನೋಡಿದ್ರೂ ವಿಶಾಲವಾದ ಭೂ ಪ್ರದೇಶ ಮಾತ್ರ ಕಾಣಿಸುತ್ತೆ. ಹಸಿರು ಕಾಣೋದು ಬಹಳ ಅಪರೂಪ. ಹೀಗಾಗಿ ಆ ಪ್ರದೇಶದ ಹಸಿರೀಕರಣಕ್ಕೆ ಅರಣ್ಯ ಇಲಾಖೆ ಪಣ ತೊಟ್ಟಿದೆ. ಗದಗ ಜಿಲ್ಲೆ ಅಂದ್ರೆ ಬಹುತೇಕ ಬಯಲು ಪ್ರದೇಶವನ್ನ ಹೊಂದಿರೋ ಜಿಲ್ಲೆ. ಎತ್ತ ನೋಡಿದ್ರೂ ಇಂಚು ಹಸಿರು ಕಾಣದ ಪ್ರದೇಶ. ಹೀಗಾಗಿ ಜಿಲ್ಲೆಯನ್ನ ಹಸಿರೀಕರಣ ಮಾಡಲು ಅರಣ್ಯ ಇಲಾಖೆ ಪಣ ತೊಟ್ಟಿದೆ. ಗದಗ, ಬೆಟಗೇರಿ, ಅವಳಿ ನಗರ ಸೇರಿದಂತೆ ಜಿಲ್ಲೆಯ 7 ತಾಲೂಕುಗಳಲ್ಲಿ ಗಿಡಗಳನ್ನ ನೆಡಲು ಅರಣ್ಯ ಇಲಾಖೆ ವ್ಯವಸ್ಥೆ ಮಾಡಿಕೊಂಡಿದೆ. ಇದಕ್ಕಾಗಿ ಬಿಂಕದಟ್ಟಿ ಸಸ್ಯಪಾಲನಾ ಕ್ಷೇತ್ರದಲ್ಲಿ 53,000 ಗಿಡಗಳನ್ನ ರೆಡಿ ಮಾಡಿಕೊಂಡಿದೆ. ರಸ್ತೆ ಬದಿ, ಶಾಲಾ ಕಾಲೇಜುಗಳ ಆವರಣ, ಸರ್ಕಾರಿ ಖಾಲಿ ಜಾಗಗಳು, ಅರಣ್ಯ ಪ್ರದೇಶ ಹೀಗೆ ವಿವಿಧ ಪ್ರದೇಶಗಳಲ್ಲಿ ಗಿಡ ನೆಡೋ ಪ್ಲಾನ್ ಮಾಡಲಾಗಿದೆ. ಗದಗ ಜಿಲ್ಲೆಯನ್ನು ಹಸಿರೀಕರಣ ಸಲುವಾಗಿ ನಾವು ಸಸ್ಯದಲ್ಲಿ 53,000ಕ್ಕಿಂತ ಹೆಚ್ಚು ಗಿಡಗಳನ್ನು ಬೆಳೆಸಿದ್ದೀವಿ. ಹೆಚ್ಚಾಗಿ ರಸ್ತೆ ಬದಿಯಲ್ಲಿ ಸಸ್ಯಗಳನ್ನು ಬೆಳೆಸಿ ಆಮೇಲೆ ಹಸಿರೀಕರಣದಲ್ಲಿ ಮತ್ತು ಹೆಚ್ಚು ಮಾಡುವ ಅಂತ ಅದರ ಮತ್ತು RSP ಯೋಜನೆಯಲ್ಲಿ ರೈತರಿಗೆ ಹೆಲ್ಪ್ ಆಗಲಿ ಅಂತ ರೈತರು ತಮ್ಮ ಹೊಲದಲ್ಲಿ ಬೆಳೆದ್ರೆ ಹಸಿರೀಕರಣವೂ ಹೆಚ್ಚಾಗಿರುತ್ತದೆ. ಸಸ್ಯಪಾಲನಾ ಕೇಂದ್ರದಲ್ಲಿ 53,000 ಸಸ್ಯಗಳು ಬೆಳೆಸಿದ್ದೀರಿ ಸಾರಿ, ಅದಕ್ಕಿಂತ ಹೆಚ್ಚಾಗಿಯೂ ಬೆಳೆಸಿದ್ದೀರಿ. ಆದರೆ ಸರ್ಕಾರಿ ಕೆಲಸಕ್ಕಾಗಿ ನಾವು ಬೆಳೆಸಿರೋದು ಅಂತಂದ್ರೆ 14/20 14-20 ಬೆಳೆಸಿದ್ದೀರಿ. ಆಲ, ಹರಳಿ, ಹತ್ತಿ, ಬಸರಿ ಮತ್ತು ಇದು ಹಲಸು, ತಾರೆ, ಸಿಹಿ ಹುಣಸೆ, ಮಾಗನಿ, ಈ ಥರ ಸ್ಪೆತೋಡಿಯ ಬೆಳೆಸಿದ್ದೀರಿ. ಅವೆಲ್ಲ ಗೌರ್ಮೆಂಟ್ ಕೆಲಸಕ್ಕಂದ್ರೆ ರಸ್ತೆ ಬದಿ ಮತ್ತು ಗದಗ ಶಹರದಲ್ಲಿ ಎಲ್ಲ ಶಾಲೆಗಳ ಹತ್ರ ಖಾಲಿ ಇದ್ದ ಜಾಗಗಳೆಲ್ಲ ನಾವು ನೆಡ್ತಾ ಇದ್ದೀರಿ. ನೇರಳೆ, ನೆಲ್ಲಿ, ಮಹಾಗನಿ, ಶ್ರೀಗಂಧ, ತೇಗ, ಬಿದಿರು ಸೇರಿದಂತೆ
17ಕ್ಕೂ ಹೆಚ್ಚು ವಿವಿಧ ಜಾತಿಯ ಸಸ್ಯಗಳು ಸಿದ್ಧವಾಗಿವೆ. ಸ್ಥಳೀಯ ಹವಾಮಾನಕ್ಕೆ ಹೊಂದಿಕೊಳ್ಳುವ ಜಾತಿಗಳಿಗೆ ಆದ್ಯತೆ ನೀಡಲಾಗಿದೆ. ಗಿಡಗಳನ್ನು ನೆಡುವುದರ ಜೊತೆಗೆ ಅವುಗಳ ಸಂರಕ್ಷಣೆ ಮತ್ತು ಪೋಷಣೆಯ ಮೇಲೂ ಗಮನ ಹರಿಸಲು ಇಲಾಖೆ ನಿರ್ಧರಿಸಿದೆ. ಇನ್ನು ರಿಯಾಯಿತಿ ದರದಲ್ಲಿ ರೈತರಿಗೆ ಮಾವು, ನೇರಳೆ, ಬಿದಿರು ಸೇರಿದಂತೆ ಆದಾಯ ನೀಡೋ ಗಿಡಗಳನ್ನು ರೆಡಿ ಮಾಡಲಾಗಿದೆ. ಇಲ್ಲಿ ಅರಣ್ಯ ಇಲಾಖೆ ಒಳಗೆ 52,000 ಗಿಡಗಳನ್ನು ಸಸಿಗಳನ್ನು ಬೆಳೆಸ್ಯಾರ. ಅದರ ಪ್ರಕಾರ ಮಳೆ ಬೆಳೆ ಚೆನ್ನಾಗಲಿ ಅಂತೇಳಿ ಇಲ್ಲಿಂದ ಸಸಿಗಳನ್ನ ತೊಗೊಂಡೋಗಿ ನಮ್ಮ ಹೊಲಗಳಲ್ಲಿ ನೆಟ್ಟರೆ ಮುಂಬರುವ ದಿನಗಳಲ್ಲಿ ಮಳೆ ಸುಖಕರವಾಗಿ ಆಗುತ್ತನ್ನೋ ಒಂದು ಆಶಯದಿಂದ ಇಲ್ಲಿಂದ ಗಿಡ ಕೊಂಡ್ಕೊಂಡೋಗಿ ನಾವು ನಮ್ಮ ಹೊಲದಾಗ ಮನೆ ಮುಂದೆ ಹಚ್ಕೊಳ್ಳೋ ವ್ಯವಸ್ಥೆಗೆ ಬಂದೀವಿ. ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಧ್ಯೇಯದೊಂದಿಗೆ ಗದಗ ಅರಣ್ಯ ಇಲಾಖೆ ಮಹತ್ವದ ಹೆಜ್ಜೆ ಇಡ್ತಿದೆ. ಗದಗ ಅರಣ್ಯ ಇಲಾಖೆಯ ಈ ನಡೆ ಇತರೆ ಜಿಲ್ಲೆಗಳಿಗೂ ಮಾದರಿಯಾಗಬೇಕಿದೆ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.